ಸೊ ರಾಮಕೃಷ್ಣ ಹೆಗಡೆ ಅವರ ಈ ಸೋಷಿಯಲ್ ಇಂಜಿನಿಯರಿಂಗ್ ಬಗ್ಗೆ ಬಹುಶಃ ನಾವು ಮಾತಾಡದೆ ಎಂಡ್ ಮಾಡಬಾರ್ದು ಅನ್ಸುತ್ತೆ. ಅಂದರೆ ಹಲವಾರು ನಾಯಕರನ್ನ ಬೆಳೆಸಿದ್ರು ಅವರ ನೆರಳಿನಲ್ಲಿ. ಅನಂತ್ನಾಗಿಂದ ಹಿಡಿದು ನಾವು ಲೆಕ್ಕ ಹಾಕ್ತಪ್ಪ ಇವಾಗಿರುವಂತಹ ಅನಂತ್ನಾಗ್ ತುಂಬ ಆಮೇಲೆ ಬಂದಿದ್ದು. ಜೀವರಾಜ್ ಆಳ್ವ, ದೇಶಪಾಂಡೆ, MP ಪ್ರಕಾಶ್, ಇವರು JH ಪಟೇಲ್ ಚೀಫ್ ಮಿನಿಸ್ಟರ್ ಆಗಿದ್ರು ಕೂಡ ಬಿಕಾಸ್ ಆಫ್ ಮಿಸ್ಟರ್ ಹೆಗ್ಡೆ. ಬೊಮ್ಮಾಯಿ ಅವ್ರ ಚೀಫ್ ಮಿನಿಸ್ಟರ್ ಆಗಿದ್ದು ಕೂಡ SR ಬೊಮ್ಮಾಯಿ ಬಿಕಾಸ್ ಆಫ್ ಮಿಸ್ಟರ್ ಹೆಗ್ಡೆ. ಬೇರೆ ಯಾರನ್ನಾರು ಮಾಡ್ಬೋದಾಗಿತ್ತು, ಅವ್ರು ಅಷ್ಟು ಪಾಪ್ಯುಲರ್ ಇದ್ದರು ಆವಾಗ. ಸೊ ಬೇಸಿಕ್ಲಿ ಸಾಕಷ್ಟು ಜನ ಬೆಳೆಸಿದ್ರು. ಸಿದ್ದರಾಮಯ್ಯ ಅವರು ಇದ್ದರು, ಅವರು ಆವಾಗ ಹೆಗ್ಡೆ ಅವ್ರ ಕ್ಯಾಬಿನೆಟಲ್ಲಿ ಒಂದು ಮಂತ್ರಿ ಆಗಿದ್ದರು. PGR ಸಿಂಧ್ಯಾ, ಹಾಗೆ ಸಾಕಷ್ಟು ಜನ, ಎಲ್ಲರನ್ನೂ ಕೂಡ ಈ ಬೆಳೆಸಿದ್ರು. ಅವ್ರಿಗೆ ಅವರ ಪೊಲಿಟಿಕಲ್ ಕೆರಿಯರ್ಗೆ ತುಂಬ ಪ್ರೋತ್ಸಾಹ ಕೊಟ್ಟರು, ತುಂಬಾ ಕೊಟ್ಟರು. ಆಮೇಲೆ ಆಫ್ಕೋರ್ಸ್ ಅವರು ಸತ್ತೋದ ನಂತರ ರಮೇಶ್ ಜಿಂಗ್ಜಿಂಗಿ, ಬಸವರಾಜ ರಾಯರೆಡ್ಡಿ, ಅರ್ಧ ಜನ ಇವಾಗ ಅಜಯ್ ಕುಮಾರ್ ಸರ್ನಾಯಕ್, ಅರ್ಧ ಜನ ಕಾಂಗ್ರೆಸ್ ಇದ್ದಾರೆ, ಅರ್ಧ ಜನ ಬಿಜೆಪಿಯಲ್ಲಿದ್ದಾರೆ ಅಷ್ಟೇ ತಾನೆ. JDS ಅದ್ರ ಪಾಡಿಗೆ ಅದು ಹೋಯ್ತು, ಅದೊಂದು ಪರಿವಾರ ಪಾರ್ಟಿ ಆಗೋಯ್ತು. ಗ್ರ್ಯಾಂಡ್ ಫಾದರ್, 2 sons, ಗ್ರ್ಯಾಂಡ್ ಸನ್ಸ್, ಡಾಟರ್ಸ್ ಇನ್ ಲಾ, ಎಲ್ಲರೂ ಪವರು. ಸೊ ಇಟ್ ಬಿಕೇಮ್ ಇದು ಪರಿವಾರ ಪಾರ್ಟಿ. ಸೊ ಮಿಸ್ಟರ್ ಹೆಗ್ಡೆ ನೆವರ್ ಬೋದರ್ಡ್ ಅಬೌಟ್ caste politics. He hated it. He hated caste politics. He hated communal politics. He hated it. He said everybody, every religion, every citizen of India is equal and should have equal rights. ಒಂದು ಪುಸ್ತಕ ನಿಮ್ಮಿಂದ ಬರೋದಿದೆ ರಾಮಕೃಷ್ಣ ಹೆಗಡೆ ಅವರ ಬಗ್ಗೆ, ಯಾವಾಗ ಬರಬಹುದು? ಐ ಆಮ್ ಥಿಂಕಿಂಗ್ ದಟ್ ಮೇ ಬಿ ಅವ್ರ ಸೆಂಟಿನರಿ ಇಯರ್ ನೆಕ್ಸ್ಟ್ ಇಯರ್, ಶತಮಾನೋತ್ಸವಕ್ಕೆ 99 ವರ್ಷ ಈಗ ರಾಮಕೃಷ್ಣ ಹೆಗಡೆ ಅವರ ಹುಟ್ಟಿದ ದಿನಾಂಕದಿಂದ ಇವತ್ತಿಗೆ, ಮುಂದಿನ ವರ್ಷ ಶತಮಾನೋತ್ಸವ ಆಚರಣೆ. ಸೊ ಅವಾಗ ಬಿಡುಗಡೆ ಮಾಡೋ ಐ ಆಮ್ ಥಿಂಕಿಂಗ್ ಅಬೌಟ್ ಇಟ್. ಆದರೆ ಎಸ್, ಗಾಡ್ ವಿಲ್ಲಿಂಗ್. ಪ್ರತಿಭಾ ಪ್ರಹ್ಲಾದ್ ಅವರನ್ನ ಒಂದು ಸಾಲಲ್ಲಿ ವರ್ಣಿಸಬಹುದು ಅನ್ನೋದಾದ್ರೆ, ಹೌ ಯು ಸಿ ಯೋರ್ ಲೈಫ್ ಇನ್ 1 line? ಇಟ್ ಈಸ್ ಡಿಫಿಕಲ್ಟ್, ವೆರಿ ಡಿಫಿಕಲ್ಟ್. ಆದರೂ ಕೇಳ್ತಿದ್ದೀನಿ, ಒಂದು ಸಾಲಲ್ಲಿ ನಿಮ್ಮ ಜೀವನನ ಹೇಗೆ ವರ್ಣಿಸ್ತೀರಿ? ಐ ಲಿವ್ಡ್ ಮೈ ವೇ. ಐ ಲಿವ್ ಮೈ ವೇ. ಬ್ಯೂಟಿಫುಲ್. ಯಾರಿಗಾದರೂ ನಾನು ಯಾವಾಗಲೂ ಋಣಿಯಾಗಿರ್ತೀನಿ ಅಂದರೆ ಯಾರಿಗೆ ನಿಮ್ಮ ಜೀವನದಲ್ಲಿ? ನಮ್ಮ ತಾಯಿ ಹಾಗೂ ರಾಮಕೃಷ್ಣ ಹೆಗ್ಡೆ. ಯಾರನ್ನಾದರೂ ಅತಿಯಾಗಿ ದ್ವೇಷಿಸಿದ್ದಿದೆಯಾ ನೀವು? ಚಿಕ್ಕವಳಾದಾಗ ಮಾಡ್ತಾ ಇದ್ದೆ. ಇವಾಗ ಐ ಥಿಂಕ್ ಇಟ್ಸ್ ದ್ವೇಷ ಹರ್ಟ್ಸ್ ಯು, ದ ಪರ್ಸನ್. ನಿಮಗೆ ದ್ವೇಷ ಇದ್ದರೆ ನಿಮ್ಮ ಪಾಯ್ಸನ್ ನಿಮ್ಮನ್ನೇ ಕನ್ಸ್ಯೂಮ್ ಮಾಡುತ್ತೆ. ಸೊ ನನಗೆ ಯಾರ ಬಗ್ಗೆನೂ ದ್ವೇಷ ಇಲ್ಲ. ಥ್ಯಾಂಕ್ ಯು ಸೋ ಮಚ್ ಪ್ರತಿಭಾ ಪ್ರಹ್ಲಾದ್ ಅವರೇ.